ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಹಲವಾರು ಸೊಪ್ಪುಗಳಲ್ಲಿ ರುಚಿಯಾದ ಹಾಗೇನೆ ಆರೋಗ್ಯಭರಿತವಾದ ಸೊಪ್ಪುಗಳಲ್ಲಿ ಈ ನುಗ್ಗೆ ಸೊಪ್ಪು ಕೂಡ ಒಂದು. ಈ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಇವತ್ತು ಸ್ವಲ್ಪ ಅನ್ನ ಹಾಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಮೃದುವಾಗಿ ಹಾಗೇನೆ ಗರಿ ಗರಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಮೊದಲಿಗೆ 3/4 ಕಪ್ನಷ್ಟು ಅನ್ನವನ್ನು ತಗೊಂಡಿದ್ದೀನಿ. ಇದು ಕುಸುಬಲಕ್ಕಿಯಿಂದ ಮಾಡಿರುವಂತಹ ಅನ್ನ, ಬೆಳ್ತಿಗೆ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಕೂಡ ಆಗುತ್ತೆ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಅನ್ನ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲಿಗೆ ಹಾಕೊಳ್ಳಿ. ಅನ್ನ ಹಾಕೋದ್ರಿಂದ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ. ಈಗ ಇದಕ್ಕೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಆನಂತರ ಇದಕ್ಕೆ 1/4 ಟೀ ಚಮಚದಷ್ಟು ಜೀರಿಗೆ, 2 ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ತೆಳುವಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ. ಬೇಕಾದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬಹುದು. ನಂತರ ಇದಕ್ಕೆ ನಾನು 1.5 ಕಪ್ನಷ್ಟು ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಫಸ್ಟ್ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಮಣ್ಣು ಎಲ್ಲ ಇದ್ದರೆ ಅದು ಸಣ್ಣ ಸಣ್ಣ ಎಲೆ ಆಗಿರೋದ್ರಿಂದ ಬೇರೆ ಸೊಪ್ಪಿನ ಥರ ಅಲ್ಲ, ಇದು ಸ್ವಲ್ಪ ತೊಳೆಯೋದು ಕೂಡ ಸ್ವಲ್ಪ ಕಷ್ಟ. ಹಾಗಾಗಿ ಅದನ್ನು ನೀರಿನಲ್ಲಿ, ಹರಿಯುವ ನೀರಿನಲ್ಲಿ ಕೈಯಲ್ಲಿ ಚೆನ್ನಾಗಿ ತೊಳಿಬೇಕು. ಫಸ್ಟ್ ಮಣ್ಣೆಲ್ಲ ಹೋದ್ಮೇಲೆ ಬೇಕಾದರೆ ನೀವು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆ ಇಡಿಯಾಗಿ ಎಲೆ ಇರುತ್ತಲ್ವ ಅದನ್ನೇ ಹಾಕೋಬಹುದು. ಅದರ ದಂಟು ಎಲ್ಲ ಬೇಡ, ಕೇವಲ ಎಲೆ ಮಾತ್ರ ಹಾಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಅಕ್ಕಿ ರೊಟ್ಟಿಗೆ ಕಲಸುವ ರೀತಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಇದಕ್ಕೆ ನೀರು ಜಾಸ್ತಿ ಹಾಕೋದು ಬೇಡ, ಅನ್ನದ ಪೇಸ್ಟ್ ಇರೋದ್ರಿಂದ ನೀರು ಜಾಸ್ತಿ ತಗೊಳ್ಳೋದಿಲ್ಲ ಇದು. ಆದರೆ ನೀರು ಬೇಕಾದರೆ ಸ್ವಲ್ಪನೇ ಹಾಕೊಂಡು ನೋಡಿ. ಬೇಕಾದರೆ ನೀವು ಇದಕ್ಕೆ ಬಿಸಿ ನೀರು ಕೂಡ ಹಾಕೋಬಹುದು ಅಥವಾ ತಣ್ಣೀರು ಕೂಡ ಆಗುತ್ತೆ. ನಾನಿಲ್ಲಿ ತಣ್ಣೀರು ಹಾಕಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಉಂಡೆ ಕಟ್ಟುವ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಬಿಟ್ಟು ನೀವು ರೊಟ್ಟಿ ಮಾಡಿದರೆ ರೊಟ್ಟಿಯನ್ನು ತುಂಬ ತೆಳುವಾಗಿ ತಟ್ಟೋದಕ್ಕೆ ಬರುತ್ತೆ. ತಕ್ಷಣ ಕೂಡ ಮಾಡ್ಕೊಳ್ಬೋದು, ಆದರೆ 5 ನಿಮಿಷ ನೆನೆಸಿ ನಂತರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಈಸಿ ಆಗುತ್ತೆ ಕೂಡ. ಈಗ 5 ನಿಮಿಷದ ನಂತರ ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದೊಂದು ರೊಟ್ಟಿಯ ಹದಕ್ಕೆ ಇದನ್ನು ಉಂಡೆ ಮಾಡ್ಕೊಳ್ಳಿ. ನೋಡಿ ಈ ಸೈಜಿನ ಉಂಡೆ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿಯ ನಿಮ್ಮ ಹತ್ರ ರೊಟ್ಟಿ ಶೀಟ್ ಇದ್ದರೆ ಅದರಲ್ಲಿ ರೊಟ್ಟಿ ಮಾಡ್ಕೊಳ್ಳಿ. ರೊಟ್ಟಿ ಶೀಟ್ ಯಾರ ಹತ್ರ ಇಲ್ಲ ನೋಡಿ ಅಂಥವರಿಗೆ ತವಾದಲ್ಲೇ ಯಾವ ರೀತಿ ಇದನ್ನು ರೊಟ್ಟಿ ಮಾಡ್ಕೊಳ್ಬೋದು ಅನ್ನೋದನ್ನು ಮತ್ತೆ ತೋರಿಸ್ತೀನಿ. ಫಸ್ಟ್ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಆನಂತರ ಒಂದು ಉಂಡೆ ತಗೊಂಡು ಈ ರೀತಿ ಇಟ್ಬಿಟ್ಟು ನಂತರ ಇದನ್ನು ರೊಟ್ಟಿ ತಟ್ಕೊಳ್ಳಿ. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ನೀರು ಹಚ್ಚಿ ಈ ಥರ ರೊಟ್ಟಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಆಗುತ್ತೆ. ಹಾಗೆಯೇ ಇದನ್ನು ತುಂಬ ತೆಳುವಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಈ ಥರ ರೊಟ್ಟಿ ಶೀಟ್ ಇಲ್ಲ ಅಂದರೆ ನೆಕ್ಸ್ಟ್ ನಾನು ನಿಮಗೆ ತವಾದಲ್ಲೇ ಯಾವ ರೀತಿ ಇದನ್ನು ತಟ್ಕೊಳ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೈಡಲ್ಲಿ ನಿಮಗೆ ಒಂದೇ ರೀತಿ ಬರಬೇಕು ಅಂದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸೈಡಲ್ಲಿ ಒಂದೇ ಲೆವೆಲ್ಗೆ ಬರುತ್ತೆ, ಅದು ರೌಂಡ್ ಶೇಪಲ್ಲಿ. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಇದನ್ನು ಕಾಯಿಸ್ತೀನಿ. ಕಾವಲಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು ಅಥವಾ ಎಣ್ಣೆ ಹಚ್ಚದೆ ಕೂಡ ಮಾಡ್ಕೋಬೋದು. ಈಗ ಈ ಶೀಟನ್ನು ಇದರಲ್ಲಿ ಈ ರೀತಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಸ್ವಲ್ಪ ಡ್ರೈ ಆದಾಗ ತೆಗಿಬೇಕು. ಇದಕ್ಕೆ ಸ್ವಲ್ಪ ಅನ್ನ ಸೇರಿಸೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಗರಿ ಗರಿಯಾಗಿ ಕೂಡ ಇರುತ್ತೆ. ಎಣ್ಣೆ ಬೇಕಾದರೆ ಸೈಡಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಇದನ್ನು ಕಾಯಿಸ್ಕೊಳ್ಳಿ. ಗರಿ ಗರಿಯಾಗಿ ಬರುತ್ತೆ. ಆವಾಗ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಪರಿಮಳ ಅಂತೂ ಸಖತ್ತಾಗಿರುತ್ತೆ. ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಬಳಸಿದಷ್ಟು ಇದು ಒಳ್ಳೆಯದು ನಮಗೆ. ಹಾಗೆಯೇ ಇದು ಡಯಾಬಿಟಿಸ್ ಇದ್ದವರಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ.
ಇವಾಗ ರೊಟ್ಟಿ ರೆಡಿ ಆಗಿದೆ. ಎರಡೂ ಕಡೆ ಇದನ್ನು ತಿರುಗಿಸಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿದೆ ರೊಟ್ಟಿ. ಈಗ 2 ರೊಟ್ಟಿ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೊಟ್ಟಿ ನಿಮಗೆ ತೋರಿಸ್ತೀನಿ. ಅದು ಶೀಟ್ ಇಲ್ಲದವರಿಗೆ ಯಾವ ರೀತಿ ಮಾಡ್ಕೋಬಹುದು ಅಂತ. ಈಗ ನೋಡಿ, ಈ ಉಂಡೆಯನ್ನು ಒಂದು ಉಂಡೆ ತಗೊಂಡು ಇದನ್ನು ನೀವು ನಿಮ್ಮ ಹತ್ರ ರೊಟ್ಟಿ ಶೀಟ್ ಇಲ್ಲ ಅಂದರೆ ಈ ರೀತಿ ನೋಡಿ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಳ್ಬೇಕು. ಅಂದರೆ ತುಂಬ ಈ ರೀತಿ ಗಟ್ಟಿಯಾದ ಹದಕ್ಕೆ ಅಲ್ಲ, ಸ್ವಲ್ಪ ನೀರು ಹಾಕಿ ಇದನ್ನು ತೆಳುವಾಗಿ ಕಲಿಸ್ಕೊಳ್ಳಿ. ಅಥವಾ ನಾವು ಉಂಡೆ ಕಟ್ಟುವಾಗ ಸ್ವಲ್ಪ ಗಟ್ಟಿ ಹದಕ್ಕೆ ಮಾಡ್ಕೊಂಡಿದ್ದೀವಲ್ವಾ, ಆವಾಗಲೇ ನೀವು ಈ ರೀತಿ ಸ್ವಲ್ಪ ನೀರಾಗಿ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನು ಇಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಕಾವಲಿಗೆ ಈ ರೀತಿ ಡೈರೆಕ್ಟ್ ಆಗಿ ಹಚ್ಕೊಳ್ಬಹುದು. ಸ್ವಲ್ಪ ಮೇಲ್ಗಡೆ ನೀರು ಹಾಕಿ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳಿ. ಇದು ನಾನು ಕಾವಲಿಯನ್ನು ಬಿಸಿ ಮಾಡಲಿಕ್ಕಿಟ್ಟು ಲೋ ಫ್ಲೇಮ್ನಲ್ಲಿಟ್ಟು ಹಚ್ಕೊಳ್ತಾ ಇದ್ದೀನಿ. ನೀವು ಬಿಸಿ ಬೇಡ, ಬಿಸಿ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಬಿಸಿ ಮಾಡೋದಕ್ಕಿಂತ ಮುಂಚೆನೇ ಕಾವಲಿಗೆ ತೆಳುವಾಗಿ ಹಚ್ಕೊಳ್ಳಿ ಫಸ್ಟ್. ನಂತರ ಅದನ್ನು ಒಲೆ ಮೇಲಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ತೆಳುವಾಗಿ ಕೂಡ ಬರುತ್ತೆ. ಎಲ್ಲ ಹಚ್ಚಿ ಆದಮೇಲೆ ಸೈಡಿಗೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಗರಿಗರಿಯಾಗಿ ಇದನ್ನು ಎರಡೂ ಕಡೆ ತಿರುಗಿಸಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುವಂತಹ ಈ ನುಗ್ಗೆ ಸೊಪ್ಪಿನ ರೊಟ್ಟಿ ಈಗ ರೆಡಿ ಆಗುತ್ತೆ. ಎರಡೂ ರೀತಿಯಲ್ಲಿ ನೀವು ಮಾಡ್ಬೋದು. ರೊಟ್ಟಿ ಶೀಟ್ ಇಲ್ಲದವರು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಎರಡೂ ಕಡೆ ಇದನ್ನು ತಿರುಗಿಸಿ ಹಾಕಿ ಗರಿಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಈ ನುಗ್ಗೆ ಸೊಪ್ಪು ಇಷ್ಟ ಆಗೋದಿಲ್ಲ, ಅಂಥವರಿಗೆ ಈ ರೀತಿ ರೊಟ್ಟಿ ಮಾಡಿ ಕೊಟ್ಟು ನೋಡಿ, ಖಂಡಿತ ತಿಂದೇ ತಿಂತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.